ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕ್ಲಾಸಿಕ್ ಸಂಸ್ಥೆಯವರು ನಡೆಸಿರುವಂತಹ ಅಂದರೆ VA ಮತ್ತು PDOಗೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿದ್ದಾರೆ. ಈ ಮಾದರಿ ಪ್ರಶ್ನೆ ಪತ್ರಿಕೆ ಬಂದುಬಿಟ್ಟು ಲಾಸ್ಟ್ ಸಂಡೇ ಅಂತಂದರೆ ಆಗಸ್ಟ್ 4ರಂದು ನಡೆದಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಆ ಮಾದರಿ ಪ್ರಶ್ನೆ ಪತ್ರಿಕೆಯ ಪ್ರಶ್ನೋತ್ತರಗಳು ಅಂದರೆ ಕಮ್ಯುನಿಕೇಷನ್ ಪೇಪರಲ್ಲಿ ಸಾಮಾನ್ಯ ಕನ್ನಡದ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆ, ಸೂಚನೆಗಳಿಗೆ ಕೊಟ್ಟಿದ್ದಾರೆ. ಸೂಚನೆಗಳಿಗೆ ಸಂಬಂಧಿಸಿದಂತೆ ಮೊದಲು ಬರುವಂತಹ ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕು. ಸೂಚನೆಗಳು ಬಂದ್ಬಿಟ್ಟು ಈ ಕೆಳಗಿನ ಪ್ರಶ್ನೆಗಳಲ್ಲಿ ಪ್ರಶ್ನೆ ಸಂಖ್ಯೆ 1ರಿಂದ 4ರವರೆಗೆ ಕನ್ನಡ ಮೂಲದ್ದು ಅಲ್ಲದ ಅನ್ಯ ಭಾಷೆ ಸ್ವೀಕೃತವಾದಂತಹ ಶಬ್ದವನ್ನು ಗುರುತಿಸಬೇಕು. ಅನ್ಯ ಭಾಷೆಯ ಪದಗಳನ್ನು ಗುರುತಿಸಬೇಕು. ಉದಾಹರಣೆಗೆ ಕೊಟ್ಟಿದ್ದಾರೆ ದಾರಿ, ಹಾದಿ, ರಸ್ತೆ, ಕಾಡು. ನೋಡಿ, ಈ 4 ಪದಗಳಲ್ಲಿ ರಸ್ತೆ ಮಾತ್ರ ಅನ್ಯ ಭಾಷೆಯಿಂದ ಸ್ವೀಕೃತವಾದ ಪದವಾಗಿರ್ತದೆ. ಆದುದರಿಂದ ಇಲ್ಲಿ 3 ಗುರುತಿಸಿದ್ದಾರೆ ರಸ್ತೆ ಎನ್ನುವುದನ್ನು. ಓಕೆ, ಮೊದಲನೇ ಕ್ವಶನ್ ಬಂದ್ಬಿಟ್ಟು ಆಯ್ಕೆಗಳು ಬಂದ್ಬಿಟ್ಟು ದೀವಿಗೆ, ಮಲ್ಲಿಗೆ, ಬಸದಿ, ಪ್ರಣತಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 4. ಪ್ರಣತಿ ಎನ್ನುವುದು ಅನ್ಯ ಭಾಷೆಯಾಗಿದೆ. ಎರಡನೇದು ಜಮೀನು, ಕೃಷಿ, ಬೇಸಾಯ, ಆರಂಭ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 1 ಜಮೀನು. ಜಮೀನು ಅನ್ನುವ ಪದವು ಅನ್ಯ ಭಾಷೆಯ ಪದವಾಗಿದೆ. ಓಕೆ, ಮೂರನೇದು ಕೆನ್ನೀರು, ಬೆನ್ನೀರು, ಬೆಚ್ಚಗೆ, ರೈತ. ಇರುವಂತಹ 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 4 ರೈತ ಎನ್ನುವುದು ಅನ್ಯ ಭಾಷೆಯ ಪದವಾಗಿದೆ. ಓಕೆ, 4ನೇದು ಬಂದ್ಬಿಟ್ಟು ಸಾರು, ಉಳಿ, ಚಪಾತಿ, ಹುಲ್ಲು. ಇರುವಂತಹ 4 ಪದಗಳಲ್ಲಿ ಅನ್ಯ ಭಾಷೆಯ ಪದ ಬಂದ್ಬಿಟ್ಟು ಆಯ್ಕೆ 3 ಚಪಾತಿ. ಚಪಾತಿ ಎನ್ನುವುದು ಅನ್ಯ ಭಾಷೆಯ ಪದವಾಗಿರ್ತದೆ. ಓಕೆ, ಕೆಳಗಿನ ವಾಕ್ಯಗಳಲ್ಲಿ ದೋಷವಿದ್ದರೆ ಅದನ್ನು ಸರಿಪಡಿಸಲು ಮುಂದೆ ಕೊಟ್ಟಿರುವಂತಹ ಪರ್ಯಾಯ ರೂಪಗಳಲ್ಲಿ ಸೂಕ್ತವಾದದ್ದನ್ನು ಗುರುತಿಸಬೇಕಾಗ್ತದೆ. ಇಲ್ಲಿ ದೋಷವಿಲ್ಲದಿದ್ದರೆ ಸುಧಾರಣೆ ಬೇಕಿಲ್ಲ ಎಂಬ ಆಯ್ಕೆಯನ್ನು ಗುರುತಿಸಬೇಕಾಗ್ತದೆ. ಓಕೆ, ಉದಾಹರಣೆ ಕೊಟ್ಟಿದ್ದಾರೆ ನೋಡಿ. ಒಂದು ಮಕ್ಕಳು ಸಂಗೀತವನ್ನು ಸುಶ್ರಾವ್ಯವಾಗಿ ಹಾಡಿದರು. ಇಲ್ಲಿ ಆಯ್ಕೆಗಳು ಬಂದ್ಬಿಟ್ಟು ಆಡಿದರು, ಆಲಿಸಿದರು, ಮಾಡಿಸಿದರು, ಆಲಿಸಿದರು. ಇರುವಂತಹ 4 ಆಯ್ಕೆಗಳಲ್ಲಿ ಇಲ್ಲಿ ಹಾಡಿದರು ಎಂಬುದು ದೋಷವಾಗಿರ್ತದೆ. ಹಾಡಿದರು ಎಂದಿರಬೇಕಾಗ್ತದೆ. ಆದುದರಿಂದ ಇದಕ್ಕೆ 1 ಗುರುತಿಸಿದ್ದಾರೆ. 1 ಸರಿಯಾದ ಉತ್ತರ, ಹಾಡಿದರು. ಓಕೆ, ಉದಾಹರಣೆ ನೋಡಿದ್ವಲ್ಲ, ಅದೇ ರೀತಿ ನಾವು ಮುಂದೆ ಬರುವಂತಹ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾಗ್ತದೆ. ಓಕೆ, 5ನೇ ಪ್ರಶ್ನೆ ಬಂದ್ಬಿಟ್ಟು ರಾಮನಿಗೂ ಮತ್ತು ವಾಲಿಗೂ ಮನಸ್ತಾಪವಿತ್ತು. ನೋಡಿ, ಮನಸ್ತಾಪ ಸುಧಾರಣೆ ಬೇಕಿಲ್ಲ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 3 ಮನಸ್ತಾಪ. ನೋಡಿ, ಆಯ್ಕೆ 3 ಮನಸ್ತಾಪ ಇದು ಸರಿಯಾದಂತಹ ಉತ್ತರ. ಇದು ಓಕೆ, 6ನೇದು ಲೋಕಾಯುಕ್ತ ದಳದವರು ತಪ್ಪಿತಸ್ಥರನ್ನು ಕುಲಂಕುರವಾಗಿ ವಿಚಾರಿಸಿದರು. ನೋಡಿ, ಕುಲಂಕುರವಾಗಿ ಎನ್ನುವುದು ತಪ್ಪಾಗಿರುವಂತಹ ಪದ ಆಗಿರ್ತದೆ. ಅದಕ್ಕೆ ಸಂಬಂಧಿಸಿದಂತೆ ನಾವು ಸರಿಯಾದ ಉತ್ತರವನ್ನು ಗುರುತಿಸಬೇಕಾಗ್ತದೆ. ಕುಲಂಕುಷವಾಗಿ ಅಂತ ನೋಡಿ 3 ಕಡೆ ಕೊಟ್ಟಿದ್ದಾರೆ. 4ನೇದು ಸುಧಾರಣೆ ಬೇಕಿಲ್ಲ. ಅದು ಸರಿಯಾದಂತಹ ಪದ ಆಗಿದ್ರೆ ಸುಧಾರಣೆ ಬೇಕಿಲ್ಲ ಅಂತ ನೀಡಬೇಕು. ತಪ್ಪಾಗಿದೆ ಅಲ್ವಾ, ಹಾಗಾಗಿ 1 ನಾವು ಆಯ್ಕೆ ಮಾಡಬೇಕು. ಸರಿಯಾದಂತಹ ಪದ ಬಂದ್ಬಿಟ್ಟು ಆಯ್ಕೆ 2 ಕುಲಂಕುಷವಾಗಿ. ಇದು ಸರಿಯಾದಂತಹ ಉತ್ತರ ಆಗಿರ್ತದೆ. ಓಕೆ, 7ನೇದು ಪ್ರಾಚೀನ ಕಾಲದಲ್ಲಿ ಕರ್ನಾಟಕ ರಾಜ್ಯವನ್ನು ಅನೇಕ ಚಕ್ರಾಧಿಪತ್ಯಗಳು ಆಳಿಕೊಂಡು ಬಂದಿದ್ದವು. ನೋಡಿ, ಇರುವಂತಹ 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 4 ಸುಧಾರಣೆ ಬೇಕಿಲ್ಲ. ಚಕ್ರಾಧಿಪತ್ಯಗಳು ನೋಡಿ, ಇದು ಸರಿಯಾದಂತಹ ಪದ ಆಗಿರ್ತದೆ. ಹಾಗಾಗಿ ಇದಕ್ಕೆ ಸುಧಾರಣೆ ಬೇಕಿಲ್ಲ. ಸರಿಯಾದ ಉತ್ತರ ಸುಧಾರಣೆ ಬೇಕಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ಸ್ ಸೂಚನೆ ನೀಡಿದ್ದಾರೆ. ಕೆಳಗಿನವುಗಳಲ್ಲಿ ಗೆರೆ ಹಾಕಿದ ಭಾಗಗಳು ತಪ್ಪಾಗಿವೆ. ಅವುಗಳ ಮುಂದೆ ಕೊಟ್ಟು 4 ಪರ್ಯಾಯ ರೂಪಗಳಿಂದ ಸರಿಯಾದ ಉತ್ತರವನ್ನು ಗುರುತಿಸಬೇಕಾಗ್ತದೆ. ಒಂದು ಉದಾಹರಣೆಯನ್ನು ಅವರೇ ನೀಡಿದ್ದಾರೆ. ಕುವೆಂಪು ಚೋಮನದುಡಿ ಎಂಬ ಕಾದಂಬರಿಯನ್ನು ರಚಿಸಿದ್ದಾರೆ. ಓಕೆ,
ಅದು ತಪ್ಪಾಗಿರುವಂತಹ ಉತ್ತರ ಆಗಿರ್ತದೆ. ಬೆಟ್ಟದ ಜೀವ, ಕಾನೂರು ಹೆಗ್ಗಡತಿ, ಚಿಕ್ಕವೀರ ರಾಜೇಂದ್ರ, ದುರ್ಗಾಸ್ತಮಾನ. ನೋಡಿ ಇಲ್ಲಿ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಕಾನೂರು ಹೆಗ್ಗಡತಿ ಎಂಬ ಕಾದಂಬರಿಯನ್ನು ಕುವೆಂಪು ಅವರು ರಚಿಸಿರುವುದು. ಚೋಮನದುಡಿ ಎಂಬ ಕಾವ್ಯವನ್ನು ಶಿವರಾಮ್ ಕಾರಂತ್ ಅವರು ರಚಿಸಿರುವುದು. ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಆಯ್ಕೆಗೆ 2 ಕಾನೂರು ಹೆಗ್ಗಡತಿ ಕುವೆಂಪುರವರ ಕಾದಂಬರಿಯಾಗಿರ್ತದೆ. ಹಾಗಾಗಿ 2 ಗುರುತಿಸಿದ್ದಾರೆ. ನಾವು ಅದೇ ರೀತಿ ಮುಂದಿನ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕಾಗ್ತದೆ. ಯಮಳ ಪ್ರಶ್ನೆ, ಇದು GS ಶಿವರುದ್ರಪ್ಪನವರ ಕೃತಿ. ನೋಡಿ, ಪಿ ಲಂಕೇಶ್, ಶಿವರಾಮ್ ಕಾರಂತ್, KP ಪೂರ್ಣಚಂದ್ರ ತೇಜಸ್ವಿ, M ಗೋವಿಂದ ಪೈ. ಯಮಳ ಪ್ರಶ್ನೆ ಎನ್ನುವುದು GS ಶಿವರುದ್ರಪ್ಪನವರು ರಚಿಸಿರುವಂತಹ ಕೃತಿ ಆಗಿಲ್ಲ. ಹಾಗಾಗಿ ಈ ಕೃತಿಯನ್ನು ರಚಿಸಿದವರು ಯಾರು ಅಂತ ನಾವು ಇಲ್ಲಿ ಈ ಒಂದು ಪ್ರಶ್ನೆಯಲ್ಲಿ ಗುರುತಿಸಬೇಕಾಗ್ತದೆ. ಈ ಒಂದು ಕೃತಿಯನ್ನು ಅಂದರೆ ಯಮಳ ಪ್ರಶ್ನೆ ಎಂಬ ಕೃತಿಯನ್ನು ರಚಿಸಿದವರು ಪೂರ್ಣಚಂದ್ರ ತೇಜಸ್ವಿ, KP ಪೂರ್ಣಚಂದ್ರ ತೇಜಸ್ವಿ. ಆಯ್ಕೆ ಬಂದ್ಬಿಟ್ಟು ಆಯ್ಕೆ 3 ಸರಿಯಾದಂತಹ ಉತ್ತರ ಆಗಿರ್ತದೆ. ಓಕೆ, ಮುಂದಿನದು, ಮಾತೆಂಬುದು ಜ್ಯೋತಿರ್ಲಿಂಗ ಎಂದು ನುಡಿದವರು ದೇವರದಾಸಿಮಯ್ಯ. ಅವರ ನುಡಿಯಲ್ಲ ಇದು ಬೇರೆ ವಚನಕಾರರ ನುಡಿ. ಆಯ್ಕೆಗಳು ಬಸವಣ್ಣ, ಸಿದ್ದರಾಮ, ಅಲ್ಲಮ ಪ್ರಭುದೇವ, ಅಂಬಿಗರ ಚೌಡಯ್ಯ. ಈ ಒಂದು ಮಾತೆಂಬುದು ಜ್ಯೋತಿರ್ಲಿಂಗ ಎಂಬ ಒಂದು ವಚನವನ್ನು ನೀಡಿದವರು ಆಯ್ಕೆ 3 ಅಲ್ಲಮ್ಮ ಪ್ರಭು ಅವರು ಈ ಒಂದು ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ನೋಡ್ತಿದ್ದಾರೆ. ಓಕೆ, 10ನೇದು ಬಂದ್ಬಿಟ್ಟು ತ್ರಿಪಷ್ಟಿ ಲಕ್ಷಣ ಮಹಾಪುರಾಣದ ಇನ್ನೊಂದು ಹೆಸರೆಂದರೆ ಆದಿಪುರಾಣ. ಓಕೆ, ತಿಲಕಾಷ್ಟ ಮಹಿಷಾಬಂಧನ, ಮಹಾಪುರಾಣ, ಚಾಮುಂಡರಾಯ ಪುರಾಣ, ಉತ್ತರ ಪುರಾಣ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 3 ತ್ರಿಪಿಷ್ಟ ಲಕ್ಷಣ ಮಹಾಪುರಾಣದ ಇನ್ನೊಂದು ಹೆಸರು ಬಂದ್ಬಿಟ್ಟು ಚಾಮುಂಡರಾಯ ಪುರಾಣ ಅಂತ. ಇದು ಆದಿಪುರಾಣ ಅಲ್ಲ. ಹಾಗಾಗಿ 3ನೇದು ಸರಿಯಾದಂತಹ ಉತ್ತರ ಆಗಿರ್ತದೆ. ಓಕೆ, 11ನೇ ಪ್ರಶ್ನೆ, ಧಾರವಾಡವು ವಿದ್ಯಾನಗರಿ ಎಂದು ಪ್ರಸಿದ್ಧವಾಗಿದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 1 ಇದು ವಿದ್ಯಾನಗರಿ ಅಲ್ಲ, ದಾರಾನಗರಿ ಎಂದು ಪ್ರಸಿದ್ಧವಾಗಿದೆ. ಓಕೆ, ಹುಚ್ಚು ಮನಸ್ಸಿನ 10 ಮುಖಗಳು ಕುವೆಂಪುರವರ ಆತ್ಮಕಥೆ. ಹುಚ್ಚು ಮನಸ್ಸಿನ 10 ಮುಖಗಳು ಎಂಬುವ ಕೃತಿಯು ಕುವೆಂಪು ಅವರ ಆತ್ಮಕಥೆ ಅಲ್ಲ. ಹಾಗಾದರೆ ಇದು ಯಾರ ಒಂದು ಆತ್ಮಕಥನ ಅಂತಂದರೆ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಶಿವರಾಮ್ ಕಾರಂತ್, ದ.ರಾ ಬೇಂದ್ರೆ, KV ತಿರುಮಲೇಶ್ವರ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 2 ಶಿವರಾಮ್ ಕಾರಂತರು ಅವರದ ಆತ್ಮಕಥೆ ಆಗಿರ್ತದೆ ಹುಚ್ಚು ಮನಸ್ಸಿನ 10 ಮುಖಗಳು ಎನ್ನುವುದು. ಹಾಗಾಗಿ 2ನೇದು ಸರಿಯಾದಂತಹ ಉತ್ತರ ಆಗಿರ್ತದೆ. ಓಕೆ, ಮುಂದಿನ ಪ್ರಶ್ನೆ, ಸೂಚನೆ ಬಂದ್ಬಿಟ್ಟು ಮುಂದಿನ ವಾಕ್ಯಗಳಲ್ಲಿ ಪದಗಳು ಕ್ರಮಬದ್ಧವಾಗಿಲ್ಲ, ಅವು ಅರ್ಥಪೂರ್ಣವಾಗುವಂತೆ ಗೆರೆ ಹಾಕಿ ಸೂಚಿಸಿದಂತಹ ಭಾಗಗಳನ್ನು ನಾವು ಪುನಃ ಜೋಡಿಸಿ ಅವುಗಳ ಅನುಕ್ರಮವನ್ನು ಗುರುತಿಸಬೇಕಾಗ್ತದೆ. ನೋಡಿ, ಉದಾಹರಣೆ ಕೊಟ್ಟಿದ್ದಾರೆ. ಒಂದು, ವಿದ್ಯಾರ್ಥಿಗಳು ಜಾಸ್ತಿ ಆಗಿದೆ, ಆಕರ್ಷಕವಾಗಿರುತ್ತಿರುವುದು ದುರಭ್ಯಾಸಗಳ ಕಡೆಗೆ. ನೋಡಿ, ಇಲ್ಲಿರುವಂತಹ ನಾವು PQRSನ ಜೋಡಿಸಿದ್ರೆ PSRQ ಎಂಬುದು ಸರಿಯಾದಂತಹ ಉತ್ತರ ಆಗಿರ್ತದೆ. ಅಂದರೆ ಮೊದಲನೇದು ಸರಿಯಾದಂತಹ ಉತ್ತರ ಇಲ್ಲಿ. ಅದನ್ನು ಓದಿದಾಗ ನಾವು ವಿದ್ಯಾರ್ಥಿಗಳು ದುರಭ್ಯಾಸಗಳ ಕಡೆಗೆ ಆಕರ್ಷಿತರಾಗಿರುತ್ತಿರುವುದು ಜಾಸ್ತಿಯಾಗಿದೆ ಎಂಬ ಅರ್ಥವನ್ನು ವಾಕ್ಯವರ ಸರಿಯಾಗಿರ್ತದೆ. ಹಾಗಾಗಿ ವಾಕ್ಯ ಸರಿಯಾಗುವಂತೆ ನಾವು ಈ ಒಂದು ಪದಗಳನ್ನು ಜೋಡಣೆ ಮಾಡಬೇಕಾಗ್ತದೆ. ಹಾಗಾಗಿ ಅದಕ್ಕೆ ಸಂಬಂಧಿಸಿದಂತೆ ಕ್ವಶನ್ಸ್ನ ಕೊಟ್ಟಿದ್ದಾರೆ. ನಾವು ಆ ಕ್ವಶನ್ಸ್ಗೆ ಸಂಬಂಧಿಸಿದಂತೆ ವಾಕ್ಯಗಳನ್ನ ಜೋಡಣೆ ಮಾಡ್ತಾ ಹೋಗಬೇಕಾಗ್ತದೆ. ಓಕೆ, 13ನೇ ಪ್ರಶ್ನೆ, PQRS ಬೋಸ್ರನ್ನ ಭೌತಶಾಸ್ತ್ರದ ವಿಭಾಗವನ್ನು ಪ್ರಾರಂಭವಾದಾಗ ಅದರ ಕುಲಪತಿಗಳಾದ ಡಾಕ್ಟರ್ ದರ್ಟೋಗ್ ಎನ್ನುವುದು 1921ರಲ್ಲಿ ಢಾಕಾ ವಿವಿ ಸೇರುವಂತೆ ಆಮಂತ್ರಿಸಿದರು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 4 ಸರಿಯಾದಂತಹ ಉತ್ತರ. ಆಯ್ಕೆ 4 ಇಲ್ಲಿ R 1ನೇದು, Q ಎನ್ನುವುದು 2ನೇದಾಗಿರ್ತದೆ. ಓಕೆ, P ಎನ್ನುವುದು 3ನೇದು, S ಎನ್ನುವುದು 4ನೇದು. ಅಂದರೆ 1921ರಲ್ಲಿ ಢಾಕಾ ವಿವಿ ಅಂದರೆ ವಿಶ್ವವಿದ್ಯಾಲಯವು
ಪ್ರಾರಂಭವಾದಾಗ ಅದರ ಕುಲಪತಿಗಳಾಗಿದ್ದಂತಹ ಡಾಕ್ಟರ್ ದಟ್ಟೋಗ್ ಬೋಸ್ರವರನ್ನು ಭೌತಶಾಸ್ತ್ರದ ವಿಭಾಗವನ್ನು ಸೇರುವಂತೆ ಆಮಂತ್ರಿಸಿದರು ಎನ್ನುವ ವಾಕ್ಯ ಸರಿಯಾಗಿರ್ತದೆ. ಹಾಗಾಗಿ 4ನೇದು ಸರಿಯಾದಂತಹ ಉತ್ತರ ಆಗಿರ್ತದೆ. ಓಕೆ, 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 4. ಇದು ಅಷ್ಟೇ. PSQR 1 2 3 4 ಇದನ್ನು ನಾವು ಸರಿಯಾದ ರೂಪದಲ್ಲಿ ಓದಿದಾಗ ಅಪಾರ ಸಂಪತ್ತನ್ನು ಲೋಕ ಕಲ್ಯಾಣಕ್ಕಾಗಿ ವಿನಿಯೋಗಿಸುವಲ್ಲಿ ತೋರುವ ಮಾನವೀಯತೆ ಅವರನ್ನು ಬೇರೆಯವರಿಗಿಂತ ಭಿನ್ನವಾಗಿಸುತ್ತದೆ ಎನ್ನುವ ವಾಕ್ಯ ಸರಿಯಾಗಿರ್ತದೆ. ಹಾಗಾಗಿ ಸರಿಯಾದ ಉತ್ತರ ಆಯ್ಕೆ 4. ಓಕೆ, 15ನೇ ಪ್ರಶ್ನೆ. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 1 ಸರಿಯಾದಂತಹ ಉತ್ತರ. PRSQ ಅಂದರೆ ಸಾಮಾಜಿಕ ಮಾಧ್ಯಮಗಳು ಯುವ ಜನತೆಯನ್ನು ಅತಿಯಾಗಿ ಆಕರ್ಷಿಸುವ ಕಾರಣ ಅಧ್ಯಯನದಲ್ಲಿ ಹೆಚ್ಚಿನ ಪ್ರಗತಿ ಕಂಡುಬಂದಿಲ್ಲ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 1 ಸರಿಯಾದಂತಹ ಉತ್ತರ ಆಗಿರ್ತದೆ. ಓಕೆ, 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 4. SRQP ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ನಾಡುನುಡಿ ಸಂಸ್ಕೃತಿಗಳ ಸಂರಕ್ಷಣೆ ಮತ್ತು ಸಂವರ್ಧನೆಗಾಗಿ ಶ್ರಮಿಸು ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಯಾಗಿರ್ತದೆ. ನೋಡಿ, ಈ ಒಂದು ವಾಕ್ಯ ಸರಿಯಾಗಿರ್ತದೆ. ಹಾಗಾಗಿ 4ನೇದು ಸರಿಯಾದಂಥ ಉತ್ತರ. 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 2. QPSR ಅಂದರೆ ರಾಮಧಾನ್ಯ ಚರಿತೆಯು ಕನಕದಾಸರು ಅದ್ಭುತವಾದಂತಹ ಪ್ರತಿಭಾಶಕ್ತಿಯಿಂದ ಪಾಂಡಿತ್ಯ ಪೂರ್ಣತೆಯಿಂದ ಮುನ್ನಡೆದುಕೊಂಡು ಹೋಗುತ್ತದೆ. ನೋಡಿ, ಈ ಒಂದು ಉತ್ತರ 2ನೇದಾಗಿರ್ತದೆ. ಓಕೆ, 18ನೆಯ ಪ್ರಶ್ನೆ. ಕರ್ಮಧಾರೆಯ ಸಮಾಸದ ಭೇದವೆಂದು ಕೇಶಿರಾಜ ಹೇಳಿರುವಂತಹ ಸಮಾಸ ಯಾವುದು? ಕೇಶಿರಾಜ ಅವರು ತಮ್ಮ ಶಬ್ದಮಣಿ ದರ್ಪಣದಲ್ಲಿ ಕರ್ಮಧಾರೆಯ ಸಮಾಸ ಅದರ ಭೇದ ಅದರ ಒಂದು ವಿಧ ಅಂತ ಹೇಳಿ ಗಮಕ ಸಮಾಸವನ್ನು ಹೇಳಿದ್ದಾರೆ ತಮ್ಮ ಶಬ್ದಮಣಿ ದರ್ಪಣದಲ್ಲಿ. ಹಾಗಾಗಿ 4ನೇದು ಸರಿಯಾದಂತಹ ಉತ್ತರ ಆಗಿರ್ತದೆ. 19ನೇ ಪ್ರಶ್ನೆ. ಪಂಪ ಪ್ರಶಸ್ತಿ ಪಡೆದಂತಹ ಮೊದಲ ಕನ್ನಡ ಕವಿ ಯಾರು? ಪಂಪ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಕನ್ನಡ ಕವಿ ಬಂದ್ಬಿಟ್ಟು ಆಯ್ಕೆ 3. ಕುವೆಂಪು ಅವರು ಕನ್ನಡದಲ್ಲೇ ಪಂಪ ಪ್ರಶಸ್ತಿಯನ್ನು ಪಡೆದಂತಹ ಮೊಟ್ಟ ಮೊದಲ ಕವಿಯಾಗಿರ್ತಾರೆ. ಓಕೆ, 20ನೇ ಕ್ವಶನ್ ಬಂದ್ಬಿಟ್ಟು ಕೃದಂತಗಳಲ್ಲಿ ಎಷ್ಟು ವಿಧಗಳಿವೆ ಅಂತಂದರೆ ಆಯ್ಕೆ 2. ಇಲ್ಲಿ ಕೃದಂತಗಳಲ್ಲಿ ನಾವು 3 ಕೃದಂತಗಳನ್ನ ನಾವು ನೋಡ್ಬೋದು. ಕೃದಂತ ಭಾವನಾಮ, ಕೃದಂತ ಅವ್ಯಯ, ಕೃದಂತನಾಮ. ಓಕೆ, 3 ರೀತಿಯ ವಿಧಗಳನ್ನು ನೋಡ್ಬೋದು. ಓಕೆ, 21ನೇ ಪ್ರಶ್ನೆ ಬಂದ್ಬಿಟ್ಟು ಕನ್ನಡದ ವರ್ಣಮಾಲೆಯಲ್ಲಿರುವಂತಹ ಸಂಧ್ಯಕ್ಷರಗಳು ಯಾವುದು? ಕನ್ನಡದ ವರ್ಣಮಾಲೆಯಲ್ಲಿ ಕಂಡುಬರುವಂತಹ ಅಕ್ಷರಗಳು ಐ ಔ ಇವು ಸಂಧ್ಯಕ್ಷರಗಳಾಗಿರ್ತವೆ. ಹಾಗಾಗಿ ಆಯ್ಕೆ 2 ಸರಿಯಾದಂತಹ ಉತ್ತರ. ಓಕೆ, ಸೂಚನೆಗಳಿಗೆ ಸಂಬಂಧಿಸಿದಂತೆ ನಾವು ಆನ್ಸರ್ ಮಾಡಬೇಕಾಗ್ತದೆ. ಕೆಳಗಿನ ವಾಕ್ಯಗಳಲ್ಲಿ 1, 2, 3 ಎಂಬ ಗೆರೆ ಎಳೆದ ಭಾಗಗಳಿವೆ. ಯಾವುದೇ ಭಾಗದಲ್ಲಿ ವ್ಯಾಕರಣ, ಕಾಗುಣಿತ ಆಗಿರ್ಬೋದು ಅಥವಾ ಚಿಹ್ನೆಗಳಿಗೆ ಸಂಬಂಧಿಸಿದಂತೆ ದೋಷವಿದ್ದರೆ ಆ ಒಂದು ಭಾಗವನ್ನು ಗುರುತಿಸಿ, ದೋಷವಿಲ್ಲದಿದ್ದರೆ ತಪ್ಪಿಲ್ಲ ಎಂಬ 4ನೆಯ ಭಾಗವನ್ನು ಗುರುತಿಸಬೇಕಾಗ್ತದೆ. ಓಕೆ, ಉದಾಹರಣೆಗೆ ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಶಾಲೆ ಮುಗಿಸಿಕೊಂಡು ಬಂದರು. ತಪ್ಪಿಲ್ಲ. ವಿದ್ಯಾರ್ಥಿಗಳು ಶಾಲೆ ಮುಗಿಸಿಕೊಂಡು ಬಂದರು. ನೋಡಿ, 3 ಪದಗಳು ಕೊಟ್ಟಿದ್ದಾರೆ. 3 ಪದಗಳಲ್ಲಿ ಯಾವುದಾದ್ರು ದೋಷ ಇದ್ದರೆ ಅದನ್ನು ನಾವು ಗುರುತಿಸಬೇಕು. ಇಲ್ಲಿ ದೋಷ ಇಲ್ಲಿ ಶಾಲೆಯನ್ನು ಎಂದಿರಬೇಕಾಗಿರ್ತದೆ. ವಿದ್ಯಾರ್ಥಿಗಳು ಶಾಲೆಯನ್ನು ಮುಗಿಸಿಕೊಂಡು ಬಂದರು ಅಂತ ಹೇಳಬೇಕಾಗಿತ್ತು. ಇಲ್ಲಿ ಬರೀ ಶಾಲೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ 2ನೇದರಲ್ಲಿ ದೋಷ ಇರುವುದರಿಂದ 2ನೇದು ಸರಿಯಾದಂತಹ ಉತ್ತರ ಆಗಿರ್ತದೆ. ಅದೇ ಥರ ನಾವು ಮುಂದಿನ ಪ್ರಶ್ನೆಗಳನ್ನ ನೋಡಬೇಕು. ಓಕೆ, ಮುಂದಿನದ್ರಲ್ಲಿ ನೋಡೋದಾದರೆ ಸ್ವತಂತ್ರ ಪೂರ್ವದಲ್ಲಿ ಕರ್ನಾಟಕವು ಇಲ್ಲಿ ನೋಡೋಣ, ಹಲವು ಭಾಗಗಳಲ್ಲಿ ಹರಿದು ಹಂಚಿ ಹೋಗಿತ್ತು. ಓಕೆ,
ಈ ಒಂದು ಪ್ರಶ್ನೆಗೆ 22ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 2 ಅಂದರೆ ಹಲವು. ಹಲವು ಎನ್ನುವ ಪದ ತಪ್ಪಾಗಿರ್ತದೆ, ಈ ಹಲವು ಆಗಬೇಕು. ಹಾಗಾಗಿ ಇಲ್ಲಿ 2ನೇದನ್ನು ಗುರುತಿಸಬೇಕಾಗ್ತದೆ. ಓಕೆ. 23ನೇದು ವಿದ್ಯಾರ್ಥಿಗಳು ಗುರುಗಳಿಗೆ ವಿಧೇಯರಾಗಿದ್ದಾರೆ. ಇಲ್ಲಿರುವಂತಹ ಪದಗಳಲ್ಲಿ ಯಾವುದು ತಪ್ಪಾಗಿದ್ದರೆ ತಪ್ಪನ್ನು ಗುರುತಿಸಿ, ಇಲ್ಲ ಅಂತಂದರೆ ತಪ್ಪಿಲ್ಲ ಅಂತ ಗುರುತಿಸಬೇಕಾಗ್ತದೆ. 3ನೇದು ಅಂದರೆ ಇಲ್ಲಿ ಯಾವುದೇ ರೀತಿಯ ಪದಗಳು ತಪ್ಪಿಲ್ಲ. ವಿದ್ಯಾರ್ಥಿಗಳು ಗುರುಗಳಿಗೆ ವಿಧೇಯರಾಗಿದ್ದಾರೆ ಸರಿಯಾದಂತಹ ಪದ ಆಗಿರ್ತದೆ. ಹಾಗಾಗಿ ತಪ್ಪಿಲ್ಲ ಎನ್ನುವುದು ಸರಿಯಾದಂತಹ ಉತ್ತರ. ಓಕೆ. 24ನೇದು ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕೆ ಮಿಗಿಲು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 3. ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕೆ ಮಿಗಿಲು ಎನ್ನುವುದರಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ 3. ಸ್ವರ್ಗಕ್ಕೆ ಮಿಗಿಲು ಎನ್ನುವುದು ತಪ್ಪಾಗಿದೆ. ಹಾಗಾಗಿ ಅದರಲ್ಲಿ 3ನೇದನ್ನ ನೀಡಿದ್ದಾರೆ. ಓಕೆ. 25ನೇ ಪ್ರಶ್ನೆ. 25ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 1. ನಿಸ್ವಾರ್ಥತೆಗಾಗಿ ಬದುಕಿದರೆ ನಮ್ಮ ಬದುಕು ಹಸನಾಗುತ್ತದೆ. ನಿಸ್ವಾರ್ಥತೆಗಾಗಿ ಬದುಕಿದರೆ ಎನ್ನುವ ಪದದಲ್ಲಿ ದೋಷ ಇದೆ, ಹಾಗಾಗಿ 1ನೇದು ತಪ್ಪಾಗಿರ್ತದೆ. 26ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 1. ಯಾವುದೇ ರಾಜ್ಯಕ್ಕೆ ಹಲವಾರು ಮಾತೃಭಾಷೆಯುಳ್ಳ ಜನರಿರುತ್ತಾರೆ. ಯಾವುದೇ ರಾಜ್ಯದಲ್ಲಿ ಅಂತ ಆಗಬೇಕಾಗಿದೆ, ಹಾಗಾಗಿ 1ನೇದು ತಪ್ಪಾದಂತಹ ಉತ್ತರ ಆಗಿರ್ತದೆ. 27ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 3. ರಮೇಶನು ಸರ್ಕಾರಿ ಕೆಲಸಕ್ಕೆ ಸೋಮವಾರ ಪುಹಾನ ಸೇರಿಕೊಂಡನು. ನೋಡಿ, ಪುಹಾನ ಎನ್ನುವುದು ತಪ್ಪಾಗಿರ್ತದೆ, ಹಾಗಾಗಿ 3ನೇದು ತಪ್ಪಾಗಿರುವಂತಹ ಉತ್ತರ ಆಗಿರ್ತದೆ. ಓಕೆ. 28ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಕನ್ನಡದ ಕಣ್ವ ಎಂಬ ಬಿರುದಾಂಕಿತ ಪಡೆದವರು ಯಾರು? ಆಯ್ಕೆ 2 ಸರಿಯಾದಂಥ ಉತ್ತರ. BM ಶ್ರೀ ಅವರಿಗೆ ಕನ್ನಡದ ಕಣ್ವ ಅಂತ ನಾವು ಹೇಳ್ತೀವಿ. ಓಕೆ. 29ನೇದು ಶ್ರೀ ಪಾದರಾಜರ ಅಂಕಿತವೇನು? ಪಾದರಾಜರ ಅಂಕಿತವೇನು? ಈ ಪಾದರಾಜರ ಅಂಕಿತ ಬಂದ್ಬಿಟ್ಟು ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ 4. ರಂಗವಿಠಲ ಎಂಬುವ ಅಂಕಿತವನ್ನು ಹೊಂದಿದ್ದಾರೆ. ಓಕೆ. 30ನೇ ಪ್ರಶ್ನೆ. ನಿಲ್ಲು, ಮಿಸುಕಾಡಬೇಡ ಇಲ್ಲಿನ ಕ್ರಿಯಾಪದದ ಸ್ವರೂಪ ಯಾವುದು? ಇಲ್ಲಿನ ಕ್ರಿಯಾಪದದ ಸ್ವರೂಪ ಬಂದ್ಬಿಟ್ಟು ವಿದ್ಯಾರ್ಥಕನೋ, ನಿಷೇಧಾರ್ಥಕನೋ, ಸಾಮಾನ್ಯ ರೂಪನೋ ಅಥವಾ ಸಂಬಂಧಾರ್ಥನೋ. ನಿಲ್ಲು, ಮಿಸುಕಾಡಬೇಡ. ನೋಡಿ, ಇದು ವಿದ್ಯಾರ್ಥಕ. ಯಾಕೆಂದರೆ ಇಲ್ಲಿ ನಿಲ್ಲು, ಮಿಸುಕಾಡಬೇಡ ಅಂತ ಆರ್ಡರ್ ಮಾಡ್ತಾ ಇದ್ದಾರೆ. ಆರ್ಡರ್ ಮಾಡುವುದು ವಿದ್ಯಾರ್ಥಕವಾಗಿರ್ತದೆ. ಓಕೆ. 31ನೇ ಪ್ರಶ್ನೆ. ಈ ಕೆಳಗಿನ ವಚನ ಪಿತಾಮಹರು ಯಾರು? ಪಂಜೆ ಮಂಗೇಶ್ವರರು, ಪೆಟಗೇರಿ ಕೃಷ್ಣ ಶರ್ಮರು, ಪೂತಿ ನರಸಿಂಹಾಚಾರ್ಯರು ಹಾಗೂ ಹಳಕಟ್ಟಿಯವರು. ವಚನದ ಪಿತಾಮಹ ಎಂದೇ ಪ್ರಖ್ಯಾತವನ್ನು ಪಡೆದವರು ಯಾರಪ್ಪ ಅಂತಂದರೆ ಆಯ್ಕೆ 4. ಪಾಗು ಹಳಕಟ್ಟಿಯವರು ವಚನಶಾಸ್ತ್ರದ ಪಿತಾಮಹ ಆಗಿರ್ತಾರೆ. ಓಕೆ. 32ನೇ ಪ್ರಶ್ನೆ. ಸೂಚನೆ ನೀಡಿದ್ದಾರೆ ನೋಡಿ. PQRS ಎಂಬ 4 ವಾಕ್ಯಗಳಲ್ಲಿ ಕೊಡಲಾಗಿದೆ. ಈ ವಾಕ್ಯಗಳು ಸ್ಥಾನಪಲ್ಲಟವಾಗಿರ್ತದೆ. ಅವುಗಳನ್ನು ಅರ್ಥಪೂರ್ಣವಾಗಿ ಜೋಡಿಸುವ ಉತ್ತರವನ್ನು ಗುರುತಿಸಬೇಕಾಗ್ತದೆ. ನೋಡಿ, 4 PQRಗಳ ಪದಗಳನ್ನು ನೀಡಿದರೆ ಅದನ್ನು ಅರ್ಥಪೂರ್ಣವಾಗಿ ನಾವು ಜೋಡಿಸಬೇಕಾಗ್ತದೆ. ಉದಾಹರಣೆ ಕೊಟ್ಟಿದ್ದಾರೆ. ಓಕೆ, ಉದಾಹರಣೆ ನೋಡಿಕೊಂಡು 32ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 1. SQRP ಅಂದರೆ ಕನ್ನಡ ನಾಡು ಪರಿಮಳಯುಕ್ತವಾದದ್ದು, ಅದನ್ನು ಕಮ್ಮಿತ್ತು ನಾಡು, ಕಂಪುವಿರುವ ನಾಡು ಎಂದು ವರ್ಣಿಸಿಕೊಂಡು ಬರಲಾಗಿದೆ. ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಕನ್ನಡ ನುಡಿಯು ಕಂಪು, ಕನ್ನಡಿಗರ ಸಂಸ್ಕೃತಿಯ ಪೆಂಪು, ಭಾರತದಲ್ಲಿ ಬಹುದೂರದವರೆಗೆ ಅದು ಹಬ್ಬಿಕೊಂಡಿರ್ತದೆ. ನೆಕ್ಸ್ಟ್ ಬರೋದು ಇಲ್ಲಿಯ ನೆಲ ಮಾತ್ರ ಸುಗಂಧ ಸೂಸಿಲ್ಲ, ಇಲ್ಲಿಯ ಭಾಷೆ ಸಂಸ್ಕೃತಗಳು ಕೂಡ ಸುಗಂಧ ಸೂಸಿವೆ. ಕೊನೆಯದಾಗಿ ಬರೋದು ಪೃಥ್ವಿ ಗಂಧವತಿ ಎನ್ನುವ ಮಾತನ್ನು ಕರ್ನಾಟಕ ಸತ್ಯ ಮಾಡಿ ತೋರಿಸುತ್ತದೆ. ನೋಡಿ, ಹಾಗಾಗಿ ಬಂದಿದ್ದು ಸರಿಯಾದಂತಹ ಉತ್ತರ. 33ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 2 SRPU ಆಗಿರ್ತದೆ.
SRPQ ಅದನ್ನು ಓದಿದ್ರೆ, ಆಹಾರವನ್ನು ತಿಂದು ಮನೆಯನ್ನು ಕಟ್ಟಿ ಬಾಳುವ ಅನ್ನಮಯ ವ್ಯಾಪಾರದಿಂದ ಮಾನವನಿಗೆ ಸಂಪೂರ್ಣ ತೃಪ್ತಿ ಲಭಿಸಿಲ್ಲ. ಇವುಗಳಿಂದ ತೃಪ್ತವಾಗದ ಇನ್ನೇನೋ ಆತನ ಮನೋಮಯ ಪ್ರಾಣಮಯ ಆನಂದಮಯ ಆಕಾಂಕ್ಷೆಗಳು ಬಯಸಿದವು. ಅನ್ನವನ್ನು ತಿನ್ನುವ ತಟ್ಟೆ ಸುಂದರವಾಗಿರಬೇಕು, ಕಟ್ಟಿದ ಮನೆ ಅಲಂಕೃತವಾಗಿರಬೇಕು. ಅಂದರೆ ಸೌಂದರ್ಯದ ಆಕಾಂಕ್ಷೆ ಆತನ ನಿತ್ಯ ಜೀವನದಲ್ಲಿ ಬೆಳೆಯಿತು. ನೋಡಿ, ಇದು ಸರಿಯಾದಂತಹ ರೂಪ ಆಗಿರ್ತದೆ. 34ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 1 QPSR. ರಾಟೆಯೇ ಜನರ ಸರ್ವಸ್ವ, ಅದು ಮಾಯವಾದಾಗಲೇ ಜನರ ಸ್ವಾತಂತ್ರ್ಯ ಮಾಯವಾಯ್ತದೆ. ಅದು ಬಂದುಬಿಟ್ಟು ನೆಕ್ಸ್ಟು P ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಬೇಸಾಯಕ್ಕೆ ಜೊತೆಯಾಗಿ ಆಸರೆಯಾಗಿ ರಾಟೆಯು ಬೇಸಾಯಕ್ಕೆ ಬಂದು ಗೌರವ ಕೊಟ್ಟಿತು. ಓಕೆ. ಎಸ್ ಬಂದುಬಿಟ್ಟು ವಿಧವೆಯ ಗೆಳತಿಯ ಹಸಿದವನಿಗೆ ಅನ್ನ, ಸೋಮಾರಿತನಕ್ಕೆ ಮದ್ದು, ರಾಟೆ ಗ್ರಾಮ ಜೀವನದ ತಿರುಗಾಳಿ. 7,000 ಹಳ್ಳಿಗಳು ಅದರಿಂದ ಸ್ವಸಂಪೂರ್ಣವಾಗಿದ್ದವು. ರಾಟೆ ಹೋದಾಗ ಅದರೊಡೆ ಕೋಟಿ ವಿದ್ಯೆ ಹೋದವು. ಇದು ಸರಿಯಾದಂತಹ ರೂಪ ಆಗಿರ್ತದೆ. ಓಕೆ. 35ನೇ ಪ್ರಶ್ನೆ. 35ನೆಯ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ 3. ಆಯ್ಕೆ 3 ಸರಿಯಾಗಿರ್ತದೆ. RPSQ. ಅಂದರೆ ಸ್ವಾತಂತ್ರ್ಯ ಪೂರ್ವ ದಿನಗಳಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ತರುವುದೆಂದರೆ ಎಲ್ಲರ ಗುರಿಯಾಗಿತ್ತು. ಪ್ರಾಣವನ್ನು ಅಲಕ್ಷಿಸಿ ಅವರೆಲ್ಲರೂ ಹೋರಾಡಿದರು. ಸ್ವಾತಂತ್ರ್ಯದ ನಂತರ ದಿನಗಳಲ್ಲಿ ಹಾಗೆ ಒಂದು ಗುರಿ ಇರಲಿಲ್ಲ. ಮೌಲ್ಯಾರಾಧನೆ ಎಂಬುದು ನಗೆಪಟಲಾಗಿತ್ತು. ನೋಡಿ, ಇದು ಸರಿಯಾದಂತಹ ವಾಕ್ಯ ಆಗಿರ್ತದೆ, ಜೋಡಣೆ ಆಗಿರ್ತದೆ. ಹಾಗಾಗಿ 3ನೇದು ಸರಿಯಾದಂತಹ ಉತ್ತರ ಆಗಿರ್ತದೆ 35ನೇ ಪ್ರಶ್ನೆಗೆ. ಓಕೆ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕನ್ನಡ ಭಾಷೆ ಅಂತಂದರೆ ಸಂವಹನ ಪತ್ರಿಕೆಯ ಕನ್ನಡ ಭಾಷೆಯ 35 ಪ್ರಶ್ನೋತ್ತರಗಳನ್ನು ನೋಡಿದ್ವಿ. ಈ 35 ಪ್ರಶ್ನೆಗಳು ನಿಮಗೇನಾದರೂ ಇಷ್ಟವಾಗಿದೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು.